ನಕಲಿ ಸೀಲುಗಳನ್ನು ತಯಾರಿಸಿ ಆ ಮೂಲಕ ದಾಖಲಾತಿ ಸೃಷ್ಟಿಸಿ ಸರ್ಕಾರಿ ಇಲಾಖೆ ಬ್ಯಾಂಕುಗಳಿಗೆ ವಂಚಿಸ್ತಾ ಇದ್ದ ಖದೀಮನೊಬ್ಬನನ್ನ ಬೆಂಗಳೂರು ಸಿಟಿ ಕ್ರೈಂ ಬ್ರಾಂಚ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಲವು ಸೀಲುಗಳು ನಕಲಿ ದಾಖಲಾತಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ನಕಲಿ ಶೂರನ ಫುಲ್ ಡೀಟೇಲ್ಸ್ ಇಲ್ಲಿದೆ. ಈ ಖತರ್ನಾಕ್ ಮನುಷ್ಯ ಜಯರಾಮ್ ತಿಪ್ಪಸಂದ್ರದ ಮಾರ್ಕೆಟ್ ಹಿಂಭಾಗದಲ್ಲೇ ವಾಸ. ಈತನನ್ನ ನೀವು ಒಮ್ಮೆ ಭೇಟಿ ಮಾಡಿದರೆ ಸಾಕು, ಯಾವ ಇಲಾಖೆಯ ಏನೇ ರೆಕಾರ್ಡ್ ಬೇಕಾದರೂ ಕ್ಷಣಾರ್ಧದಲ್ಲಿ ರೆಡಿ ಮಾಡಿ ಕೊಡ್ತಾನೆ. ಇವನು ಹಲವು ಇಲಾಖೆಗಳ ಬ್ಯಾಂಕ್ಗಳ ನಕಲಿ ಸೀಲುಗಳನ್ನು ಮಾಡಿಕೊಂಡು ಅದರಿಂದ ನಕಲಿ ಡಾಕ್ಯುಮೆಂಟ್ ರೆಡಿ ಮಾಡ್ತಾನೆ. ಹೀಗೆ ಸರ್ಕಾರಕ್ಕೆ ಜನರಿಗೆ ವಂಚಿಸುತ್ತಿದ್ದ ಇವನು ಇವತ್ತು ಸಿಟಿ ಕ್ರೈಂ ಬ್ರಾಂಚ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸೀಲುಗಳನ್ನು ತಯಾರಿಸಿ ಅವುಗಳ ಮುಖಾಂತರ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅದರಿಂದ ಬ್ಯಾಂಕ್ಗಳಿಗೆ ಮತ್ತು ಇತರೆಡೆಗಳಿಗೆ ಈ ದಾಖಲೆಗಳನ್ನು ನೀಡಿ ಬೇರೆ ಬೇರೆ ಸಾಲಗಳನ್ನು ಪಡಿತಾ ಇರತಕ್ಕಂಥದ್ದು ಮತ್ತು ಇತರ ರೀತಿಯ ಫೈನಾನ್ಷಿಯಲ್ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ವಂಚನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ತನಗೂ ಸಾಲ ಬೇಕಂದ್ರೆ ಇದೇ ರೀತಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸಾಲ ಪಡೆಯುತ್ತಿದ್ದ ಈ ಅಸಾಮಿ ಬಿಬಿಎಂಪಿ ಪಂಚಾಯಿತಿ ಕಾರ್ಯದರ್ಶಿ, ಉಪ ಆರೋಗ್ಯ ಅಧಿಕಾರಿಗಳ ಸೀಲುಗಳು ಸೇರಿದಂತೆ ಸುಮಾರು 41 ಸೀಲುಗಳನ್ನು ತನ್ನ ಬಳಿ ಇಟ್ಟುಕೊಂಡಿದ್ದ. 41 ಫೇಕ್ ರಬ್ಬರ್ ಸ್ಟಾಂಪ್ಸ್ನ ವಶಪಡಿಸ್ಕೊಂಡಿದ್ದೀವಿ. ಬಿಬಿಎಂಪಿಗೆ ಹೆಚ್ಚಿಗೆ ಬಿಬಿಎಗೆ ಸಂಬಂಧಪಟ್ಟಿದ್ದು ಮತ್ತು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗೆ ಸಂಬಂಧಪಟ್ಟಿದ್ದು ಮತ್ತು ಕಿರಿಯ ಆರೋಗ್ಯ ಸಹಾಯಕರು ಬಿಬಿಎಂಪಿ ಇಂಥಕ್ಕೆ ಸಂಬಂಧಪಟ್ಟಿದ್ದು. ದಾಳಿ ವೇಳೆ ಹಲವು ಅಪಾರ್ಟ್ಮೆಂಟ್ಗಳ ನಕ್ಷೆಗಳು, ಮರಣ ಪ್ರಮಾಣ ಪತ್ರಗಳ ಜೆರಾಕ್ಸ್ಗಳು, ಬಿಬಿಎಂಪಿ ಖಾಲಿ ನಮೂನೆಗಳು ಸಹ ಸಿಕ್ಕಿವೆ. ಈತ ಇನ್ನೂ ಎಲ್ಲೆಲ್ಲಿ ಹೀಗೆ ವಂಚನೆ ಮಾಡಿದ್ದಾನೋ ಪ್ರಕರಣದ ಮುಂದಿನ ತನಿಖೆಯನ್ನ ಬೈಯಪ್ಪನಹಳ್ಳಿ ಪೊಲೀಸರು ಮುಂದುವರಿಸಲಿದ್ದಾರೆ. ಏನೇ ಆಗಲಿ, ಯಾರಾದರೂ ದಾಖಲಾತಿ ಮಾಡಿಸಿಕೊಡ್ತೀವಿ ಅಂದ್ರೆ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಅರವಿಂದ್ ಸಾಗರ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಆ ಕುಡುಕನ ಅವಾಂತರಕ್ಕೆ ಇಡೀ ಕುಟುಂಬವೇ ಕಂಗಾಲಾಗಿ ಬಿಟ್ಟಿತ್ತು. ಆ ಕುಡುಕ ಮಹಾಶಿಯ ಕುಡಿದ ಮತ್ತಿನಲ್ಲಿ 2.5 ವರ್ಷದ ಪುಟ್ಟ ಕಂದಮ್ಮನನ್ನ ಅಪಹರಿಸಿದ್ದ. ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ನೋಡಿದ ಜನ ಕುಡುಕನ ಮನೆಯಲ್ಲಿ ಮಗು ಇರೋ ವಿಷಯವನ್ನ ತಿಳಿಸಿದ್ರು. ಮಗು ಈಗ ಅಮ್ಮನ ಮಡಿಲು ಸೇರಿದೆ. ಈ ಕುಡುಕನ ಅವಾಂತರದ ಸ್ಟೋರಿ ಇಲ್ಲಿದೆ. ಹೀಗೆ ಹಾಸಿಗೆ ಮೇಲೆ ಕೂತಿರೋ ಈತ ಮೂರ್ತಿ ನೋಡೋದಕ್ಕೇನೋ ಪಾಪದವನಂತೆ ಕಾಣ್ತಾನೆ. ಆದ್ರೆ ಈತ ಮಾಡಿದ ಎಡವಟ್ಟು ಕೇಳಿದ್ರೆ ನಿಮ್ಗೂ ಕೂಡ ಇವನಿಗೆ 4 ತದಕ್ಬೇಕು ಅನ್ಸುತ್ತೆ. ಕುಡಿದ ಮತ್ತಲ್ಲಿ ಮಗುವೊಂದನ್ನ ಮೂರ್ತಿ ಅಪಹರಿಸಿದ್ದ. ಚೌಡೇಶ್ವರಿ ನಗರದ ನಿವಾಸಿ ಭೈರೇಗೌಡ ಹಾಗೂ ಗೌರಿ ದಂಪತಿಯ ಮಗು ಗಿರೀಶ್ ನನ್ನ ಕದ್ದು ಮೂರ್ತಿ ಸಿಕ್ಕಿಬಿದ್ದಿದ್ದಾನೆ. ಆಗಿದ್ದಿಷ್ಟೇ, ಮೂರ್ತಿ ನಿನ್ನೆ ರಾತ್ರಿ ಸಖತ್ತಾಗಿ ಕುಡ್ಕೊಂಡು ತೂರಾಡ್ತಾ ಬರ್ತಿದ್ದ. ಈ ವೇಳೆ ಮೂರ್ತಿ ತಲೆಯಲ್ಲಿ ಅದೇನ್ ಐಡಿಯಾ ಬಂತೋ ಗೊತ್ತಿಲ್ಲ, ಮನೆ ಎದುರು ಆಟ ಆಡಿಕೊಂಡಿದ್ದ ಪುಟ್ಟ ಕಂದಮ್ಮ ಗಿರೀಶ್ನನ್ನ ಎತ್ತೊಯ್ದು ಬಿಟ್ಟಿದ್ದ. ಅದೃಷ್ಟವಶಾತ್ ಮೂರ್ತಿ ಮಗುಗೆ ಏನು ಮಾಡದೆ ತನ್ನ ಮನೆಯಲ್ಲೇ ಮಲಗಿಸಿಕೊಂಡಿದ್ದ. ಸರ್ ಏನಿಲ್ಲ, ಮಗು ಅಳ್ತಾ ಇತ್ತು, ಬಂದಿದ್ದೀನಿ, ಕರ್ಕೊಂಬಂದು ಮನೆ ಅವ್ರ ಹತ್ರ ಬಿಟ್ಟಿದ್ದಾನೆ ಅಷ್ಟೇ. ಸರ್ ಅವ್ರ ಮನೆ ಮುಂದೆ ಅಲ್ಲ, ರೋಡಲ್ಲಿ ಅಳ್ತಾ ಇತ್ತು ಪಾಪು, ಕರ್ಕೊಂಬಂದಿದ್ದಾನೆ, ಮನೆ ಬಿಟ್ಕೊಟ್ಟಿದ್ದೀನಿ ಅವ್ರಿಗೆ ಅಷ್ಟೇ ಬಿಟ್ಟಿದ್ದೀನಿ. ಸರ್ ಕೇಳಿದ್ವಿ ಸರ್, ಸರ್ ಅಷ್ಟು 12 ಗಂಟೆಲಿ ಯಾರು ಸರ್ ಇರ್ತಾರೆ? 12 ಗಂಟೆ ಸರ್, 8:30 ಅಲ್ಲ ಸರ್, 12 ಗಂಟೆ ಸರ್. ನಮ್ಮ ಹತ್ರ ಊಟ ಎಲ್ಲ ಮಾಡಿತ್ತು, ಊಟ ಎಲ್ಲ ಮಾಡಿ ಮನ್ಸ್ಕೊಂಡಿದ್ದೆ, ಬೆಳಿಗ್ಗೆ ಬಿಟ್ಕೊಟ್ಟಿದ್ದೀನಿ. ಗಾಬರಿಗೊಂಡ ಹೆತ್ತವರು ಮಗುವನ್ನ ಹುಡುಕದ ಜಾಗವೇ ಇಲ್ಲ. ತಂದೆ ಭೈರೇಗೌಡ ಬೀದಿ ಬೀದಿ ಅಲೆದ್ರು, ಮಗು ಪತ್ತೆ ಆಗ್ಲಿಲ್ಲ. ಕೊನೆಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟು ಕೊಟ್ಟಿದ್ರು. ಈ ಬಗ್ಗೆ ಬೆಳಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡ್ತಿತ್ತು. ಹೀಗೆ ಬಿಕ್ಕಿ ಬಿಕ್ಕಿ ಅಳುತ್ತಿರೋ ಆಕೆಯ ಹೆಸರು ಗೌರಿ. ನಿನ್ನೆ ರಾತ್ರಿ ಚೌಡೇಶ್ವರಿ ನಗರದಲ್ಲಿರುವ ತಮ್ಮ ಮನೆ ಎದುರು 2.5 ವರ್ಷದ ಮಗು ಗಿರೀಶನನ್ನ ಆಡಿಸಿಕೊಂಡಿದ್ರು. ಈ ವೇಳೆ ಏನೂ ಕೆಲಸ ಇದೆ ಅಂತ ಮನೆಯ ಒಳಗೋದ್ರು. 5 ನಿಮಿಷದ ಬಳಿಕ ಹೊರಬಂದು ನೋಡಿದ್ರೆ ಗೌರಿಗೆ ಆಘಾತ ಕಾದಿತ್ತು. ಹೊರಗೆ ಅಂಗಳದಲ್ಲಿ ಆಡಿಕೊಂಡಿದ್ದ ಮಗು ಕಾಣೆಯಾಗಿತ್ತು. ಸುದ್ದಿ ನೋಡಿದ ಮೂರ್ತಿ ಅಕ್ಕಪಕ್ಕದ ಮನೆಯವರು ಪೋಷಕರಿಗೆ ಮಗು ಇರುವ ಸುದ್ದಿ ಮುಟ್ಟಿಸಿದ್ರು. ಕೊನೆಗೂ ಪುಟ್ಟ ಗಿರೀಶ ಹೆತ್ತವರ ಮಡಿಲು ಸೇರಿದ.
ಎಷ್ಟು ಕಷ್ಟಪಟ್ಟವ್ರೆ ಅಂತ ಅಂದರೆ ಅಷ್ಟೇ ಕಷ್ಟಪಟ್ಟವ್ರೆ. ಸುವರ್ಣ ನ್ಯೂಸ್ ಅವರು ಅಷ್ಟೇ ಎಷ್ಟು ಬೇಗ ಅಂತ ಅಂದರೆ ನಾವು ಫೋನ್ ಮಾಡಿದ ತಕ್ಷಣವೇ ಬಂದವ್ರೆ. ನಮಗೆ ಎಷ್ಟೊಂದು ಖುಷಿ ಆಯ್ತಾಯಿತೆ ಅಂದರೆ ಹೇಳೋಕ್ಕೆ ತೀರ್ದು ಅಷ್ಟೊಂದು. ನನ್ನ ಮಗನ ಬೆಳಿಗ್ಗೆಯಿಂದ ಸಂಜೆ ತನಕನೂ ಹುಡ್ಕಿದ್ರೂ ಸಿಗ್ತಿರ್ಲಿಲ್ಲ. ಆದರೆ ಸುವರ್ಣ ಚಾನಲ್ ಅವರು ಹುಡ್ಕೊಟ್ಟವ್ರೆ. ನಮ್ಗೆ ತುಂಬ ಧನ್ಯವಾದ, ತುಂಬ ತುಂಬ ಧನ್ಯವಾದ. ಆ ಕುಡುಕ ಮಾಡಿದ ಅವಾಂತರಕ್ಕೆ ಇಡೀ ಕುಟುಂಬವೇ ತಲೆ ಮೇಲೆ ಕೈ ಹೊತ್ತು ಕೂತಿತ್ತು. ಒಟ್ನಲ್ಲಿ ಮದಿರೆಯ ಮತ್ತಲ್ಲಿ ಆದ ಎಡವಟ್ಟು ಸುಖಾಂತ್ಯ ಕಾಣ್ತು. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮೇಜರ್ ಪಂಕಜ್ ರೈ ಪತ್ನಿ ಸೀಮಾ ರೈ ಸಾವಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತರು ನೀಡಿದ ವರದಿ ಆಧಾರದ ಮೇಲೆ ಫೋರ್ಟಿಸ್ ಆಸ್ಪತ್ರೆಗೆ ಶೋಕಾಸ್ ನೋಟಿಸ್ ನೀಡುವಂತೆ ಹೈಕೋರ್ಟ್ ಕರ್ನಾಟಕ ಜೋನಲ್ ಕೋಆರ್ಡಿನೇಷನ್ ಕಮಿಟಿಗೆ ಸೂಚಿಸಿದೆ. ರೋಗಿಯಿಂದ ಸಮ್ಮತಿ ಪಡೆಯದೆ ಹಾಗೂ ಅಂಗಾಂಗ ಕಸಿ ಮಾಡಲು ಕಮಿಟಿಯಿಂದ ಲೈಸೆನ್ಸ್ ಇಲ್ಲದೆ ಮಾಡಿದ ಎಡವಟ್ಟಿನಿಂದಾಗಿ ಸೀಮಾ ರೈ ಸಾವನ್ನಪ್ಪಿದ್ರು. ಈ ಬಗ್ಗೆ ಮೇಜರ್ ಪಂಕಜ್ ರೈ ದೂರು ನೀಡಿದ್ರು. ಆದರೆ ಅಂದು ಕಮಿಟಿಯ ಕಮಿಷನರ್ ಆಸ್ಪತ್ರೆಯಿಂದ ಯಾವುದೇ ತಪ್ಪಾಗಿಲ್ಲ ಅಂದಿದ್ರು. ಇದರಿಂದ ಪಂಕಜ್ ರೈ ಲೋಕಾಯುಕ್ತರಿಗೆ ದೂರು ನೀಡಿದ್ರು. ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಆಸ್ಪತ್ರೆಯ ನಿರ್ಲಕ್ಷ್ಯ ಲೋಕಾಯುಕ್ತ ವರದಿಯಲ್ಲಿ ಎದ್ದು ಕಾಣಿಸುತ್ತಿದೆ. ಹೊಸದಾಗಿ ಆಸ್ಪತ್ರೆಗೆ ಶೋಕಾಸ್ ನೋಟಿಸ್ ನೀಡಿ ತನಿಖೆ ನಡೆಸಲಿ ಎಂದು ಅರ್ಜಿ ಇತ್ಯರ್ಥಪಡಿಸಿದೆ. ಮೇಜರ್ ಪಂಕಜ್ ರೈ ಅವರ ವೈಫ್ ಸೀಮಾ ರೈ ಅವರು ಫೋರ್ಟಿಸ್ ಹಾಸ್ಪಿಟಲ್ ನೆಗ್ಲಿಜೆನ್ಸ್ನಲ್ಲಿ ಮರಣ ಹೊಂದಿದ್ರು. ಫೋರ್ಟಿಸ್ ಹಾಸ್ಪಿಟಲ್ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀನಿ ಅಂತ ಹೇಳಿ ಅಡ್ಮಿಟ್ ಮಾಡಿಕೊಂಡು ಆನಂತರ ವಿತೌಟ್ ಲೈಸೆನ್ಸು ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ ಕಾರಣ ಅವ್ರದ್ದು ಅಕಾಲ ಮೃತ್ಯು ಆಯಿತು. ಲೋಕಾಯುಕ್ತರ ರಿಪೋರ್ಟ್ ಹಿನ್ನೆಲೆಯಲ್ಲಿ ಈ ಶೋಕಾಸ್ ನೋಟಿಸ್ ಕೊಟ್ಟಿರೋಂಥ ಪ್ರೊಸೀಡಿಂಗ್ಸ್ನ ಕನ್ಕ್ಲೂಡ್ ಮಾಡಿ ಅರ್ಲಿಯರ್ ಏನು ಮೆಡಿಕಲ್ ನೆಗ್ಲಿಜೆನ್ಸ್ ಇಲ್ಲವೇ ಇಲ್ಲ ಅಂತ ನೀವು ಆರ್ಡರ್ ಮಾಡಿದ್ರಿ, ಅದನ್ನು ಗಣನೆಗೆ ತಗೊಳ್ಬೇಡಿ, ಈ ತೀರ್ಮಾನ ತಗೊಳ್ಬೇಕಾದ್ರೆ ಅಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ರಿಟ್ ಪಿಟಿಷನ್ ಡಿಸ್ಪೋಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,790 ರೂಪಾಯಿ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,990 ರೂಪಾಯಿ.